ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಖುಷಿ ಡೈಲಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ನಾನು ನನ್ನ ತಮ್ಮ ಇಬ್ಬರು ಹೊಸಪೇಟೆಗೆ ಬಂದಿದ್ವಿ. ನನ್ನ ತಮ್ಮಂದು ಒಂದು ಸ್ವಲ್ಪ ಹಾಸ್ಪಿಟಲ್ ಕೆಲಸ ಇತ್ತು, ಹಾಗೆ ಅವ್ನ ಫ್ರೆಂಡ್ ತಮ್ಮಂದು ಒಂದು ಎಂಗೇಜ್ಮೆಂಟ್ ಇತ್ತು ಅಂತೇಳಿ ಬಂದ್ವಿ. ಆ್ಯಕ್ಚುಲಿ ಅವನು ಭಾಳ ಹೇಳಿ ಹೋಗಿದ್ದ, ಅಕ್ಕ ಬನ್ನಿ ಬನ್ನಿ ಅಂತೇಳಿ. ನಾನು ಬರೋ ಹಾಗೆ ಇರಲಿಲ್ಲ, ಆದರೂ ಮತ್ತೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ನೋಡಿ, ರೈಡರ್ಸ್ ಎಲ್ಲ ಡ್ಯಾಮ್ ಹತ್ರ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೋತಾ ಇದ್ದಾರೆ. ಆ್ಯಕ್ಚುಲಿ ಡ್ಯಾಮ್ ಮಾತ್ರ ಸಖತ್ ತುಂಬಿಬಿಟ್ಟಿದೆ ನೋಡಿ, ಫುಲ್ ಆಗಿಬಿಟ್ಟಿದೆ ಡ್ಯಾಮ್. ಆದರೆ ಮೊನ್ನೆ ಇನ್ನೂ ಭಾಳ ನೀರೆಲ್ಲ ವೇಸ್ಟ್ ಹಾಕಿದ್ದೇವೆ. ಹಾಗೆ ನಾವಿಲ್ಲಿ ಟನಲ್ ಒಳಗಡೆ ಎಲ್ಲ ಹೋಗಿ ನೋಡಿ, ಇಲ್ಲಂತೂ ಸಖತ್ ಭಯನೇ ಆಗುತ್ತೆ ಒಂದೊಂದ್ಸಲ ಸೌಂಡ್ಗೆ, ಅದಕ್ಕೆ. ಹಾಗೆ ಫೈನಲಿ ಫಂಕ್ಷನ್ ಹಾಲಿಗೆ ಬಂದ್ವಿ. ಫಂಕ್ಷನ್ ಹಾಲಲ್ಲಿ ಎಂಗೇಜ್ಮೆಂಟ್ ಏನೋ ಅವರು ನಮ್ಮ ಹುಡುಗ ಹುಡುಗಿ ಇನ್ನೂ ರೆಡಿ ಆಗೋಕ್ಕೆ ಹೋಗಿದ್ರು. ಅಷ್ಟೊತ್ತಿಗೆ ನನ್ನ ತಮ್ಮನ ಫ್ರೆಂಡ್ ಅವ್ನ ಮಗ ಏನಿದೆ ಮಗಂದು ಬರ್ತ್ಡೇ ಮಾಡ್ತಾಯಿದ್ರು. ಸೊ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ನೋಡಿ, ಆ ಫಂಕ್ಷನ್ಗೆ ಎಷ್ಟೆಲ್ಲ ಐಟಮ್ಸ್ ಇಟ್ಟಿದ್ದಾರೆ. ಯಪ್ಪ, ನನಗಂತೂ ನೋಡೋಕ್ಕೆ ಆಗ್ತಾ ಇಲ್ಲ. ಅಷ್ಟು ಒಂದು ಚಿಕ್ಕ ಹೇರ್ ಪಿನ್, ಸೇಫ್ಟಿ ಪಿನ್ ಮೊದಲು ಮಾಡಿ ಇಟ್ಟಿದ್ದಾರೆ ನೋಡಿ, ಅಷ್ಟು ಚೆನ್ನಾಗಿಟ್ಟಿದ್ರು ಫ್ರೆಂಡ್ಸ್. ಅವ್ರ ಕಡೆ ಎಲ್ಲ ಇವು ಯಾವಾಗಲೂ ಹಿಂಗೆ ಕೊಡ್ತಾರೆ ಅಂತ, ಎಂಗೇಜ್ಮೆಂಟ್ಲೇ ಇಷ್ಟು ಕೊಡ್ತಾರೆ, ಇನ್ನು ಮದುವೆಲಿ ಇನ್ನೆಷ್ಟು ಕೊಡಬೇಡ ಹೇಳಿ. ಕರ್ಚೀಫ್ ಎಲ್ಲ ಇಟ್ಟಿದ್ದಾರೆ, ಸ್ವೀಟ್ಸು, ಫ್ರೂಟ್ಸು, ಬಳೆ, ಕ್ಲಿಪ್, ಹೇರ್ ಕ್ಲಿಪ್ಸು ನೋಡಿ, ಸ್ವೀಟು, ಚಾಕ್ಲೇಟ್ಸ್ ನೋಡಿ ಫ್ರೆಂಡ್ಸ್, ಚಿಕ್ಕ ಚಿಕ್ಕ ಚಾಕ್ಲೇಟ್ಸ್ ಆದ್ರೆ ಹೆಂಗೆ ಇಟ್ಟಿದ್ದಾರೆ, ಹಾರ, ಹಣ್ಣು. ಯಪ್ಪ, ನನಗಂತೂ ನೋಡೋಕ್ಕೆ ಆಗಲಿಲ್ಲ. ಹಾಗೆ ಮಗಂದೆಲ್ಲ ಬರ್ತ್ಡೇ ಮಾಡಿಬಿಟ್ಟು ಕೇಕೆಲ್ಲ ಕೊಟ್ಟರು. ಅಷ್ಟೊತ್ತಿಗೆ ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡಿದ್ವಿ, ಯಾಕಂದರೆ ತುಂಬಾ ಲೇಟ್ ಆಗಿತ್ತು. 1 ಗಂಟೆ, 1:30, 2 ಗಂಟೆ ಆಗ್ತಾ ಬಂತು. ನಾವು ಬರ್ತಾನೆ ನನ್ನ ತಮ್ಮನ ಹಾಸ್ಪಿಟ್ಲಿಗೆ ಏನು ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಅದನ್ನು ಮುಗಿಸ್ಕೊಂಡೇ ಬಂದಿದ್ವಿ ನಾವು. ಆದರೆ ಅವರು ರಿಪೋರ್ಟ್ ಬಂದುಬಿಟ್ಟು ಸಂಜೆ 7:30 ಕೊಡ್ತೀನಿ ಅಂತ ಹೇಳಿದರು. ಫಂಕ್ಷನ್ ಕೂಡ ಮುಗಿತಾ ಬಂತು. ಬಟ್ ನಾವು ಅಲ್ಲಿ ಅಷ್ಟೊತ್ತಿದ್ದು ಏನು ಮಾಡೋದು, 7 ಗಂಟೆವರೆಗೂ ಫಂಕ್ಷನ್ ಹಾಲಲ್ಲಿ ಯಾರೂ ಇರೋದಿಲ್ಲ. ಸೊ ಹಂಗಾಗಿ ನಾವಿದ್ದೇನು ಮಾಡೋದು ಅಂತೇಳಿ ನಾವು ಒಂದು ಸ್ವಲ್ಪ ಡ್ಯಾಮ್ ಒಳಗಡೆ ಹೋಗೋಣ ಅಂತ ಬಂದ್ವಿ ನೋಡಿ. ಯಾಕಂದರೆ ನೀರು ಕೂಡ ಫುಲ್ಲಾಗಿತ್ತಲ್ವ, ನೋಡೋಣ, ನೋಡ್ಕೊಂಡು ಬರೋಣ ಅಂತೇಳಿ ಬಂದ್ವಿ. ಆಲ್ರೆಡಿ 4:15 ಆಗಿತ್ತು, 4:15, 5 ಗಂಟೆ ಆಗಿತ್ತು ನೋಡಿ. ಇದು ರಾಜ್ ಕಾಲುವೆ. ಅಶ್ವಿನಿ, ಸ್ಪೆಕ್ಟ್ ಹಾಕಿದ್ರೆ ಚೆನ್ನಾಗೇ ಕಾಣಲ್ಲ. ಆಗ್ತಾ ಇದ್ರೆ ನೀನೇ ಕಾಣಲ್ಲ, ಆಗ್ತಾ ಇದ್ರೆ ನೀನೇ ಕಾಣಲ್ಲ ಮಚ್ಚ. ನೋಡಿ, ಫುಲ್ ಮಳೆ ಬರ್ತಾ ಇದೆ. ನಾವೇನೋ ಡ್ಯಾಮ್ ನೋಡೋಣ ಅಂತ ಬಂದರೆ ಸಖತ್ ಮಳೆಲೆಲ್ಲ ನೆನ್ಕೊಂಡು. ಹಾಂ, ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಮಳೆಯಲ್ಲಿ ಅದೇ ಮಳೆ ನೀರನ್ನ ನೋಡೋಕೆ ಹೋಗ್ತಾ ಇದ್ದೀವಿ ನಾವು. ಸಖತ್ ಇವರೆಲ್ಲ ನೋಡ್ಕೊಂಡು ಹೋಗ್ತಾವ್ರೆ ನಮ್ಮನ್ನು, ಚೆನ್ನಾಗಿದೆ ನೋಡಿ. ನೀರೆಲ್ಲ ಹರಿತಾ ಇದೆ, ನೀರು ಅನ್ನಂಗೆ ಆಗ್ಬಿಟ್ಟಿದೆ. ಮಳೆ ಬರ್ತಾ ಇದೆ, ಸ್ವಲ್ಪ ಚೆನ್ನಾಗಿತ್ತು. 5 ನಿಮಿಷ ಹೋಗ್ಬಿಡ್ತಿದ್ವಿ ಅಲ್ಲಿಗೆ ನಾವು, ಸ್ವಲ್ಪ ಇಸ್ಕೊಂತಿದ್ದಿಲ್ಲ. ಇದು ನೋ ಪ್ರಾಬ್ಲಮ್, ಮಳೆ ಊಟದೊಳಗಡೆ ಒಣಗುತ್ತೆ ಅನಿಸುತ್ತೆ. ಗೊತ್ತು, ಆದರೂ ಒಳ್ಳೆ ಎಕ್ಸ್ಪೀರಿಯನ್ಸ್. ಬಟ್ ನೈಟ್ ಮಾತ್ರ ಒಂದು ಸಖತ್ ಚಳಿ. ಲೈಟ್ ಇನ್ನು ರಿಪೋರ್ಟ್ ಬರೋದು ತುಂಬ ಲೇಟ್, 7 ಗಂಟೆ ಆಗುತ್ತೆ. ಅಲ್ಲಿವರೆಗೂ ಈ ಬಟ್ಟೆ ಇರಬೇಕಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಿ ಮಿನಿ ಜಲಪಾತ ನೋಡಿ, ಇದು ಹೆಂಗೆ ಹರಿತಾ ಇದೆ, ಸಖತ್ತಾಗಿದೆ ನೋಡಿ. ಇಲ್ಲಿ ಕ್ಲೈಮೇಟ್ ಮಾತ್ರ ಅಲ್ಟಿ ಫ್ರೆಂಡ್ಸ್. ನೋಡಿ ನೋಡಿ, ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ, ನನಗಂತೂ ಫುಲ್ ಖುಷಿ ನೋಡಿ. ಕವರ್ ತರಬೇಕಿತ್ತಲ್ಲ ರೀ ನಾವು, ಅದು ಮೈಸೂರಿಗೆ ತಗೊಂಡಿದ್ವಲ್ಲ, ಅದು ಹೆಂಗ್ ಬರುತ್ತೆ ಅಂತೇಳಿ. ನೀರು ಕಂಡ್ಬಿಟ್ರೆ ಹೆಂಗೆ ಜಂಪ್ ಮಾಡಿ ನೀರು ಕಂಡ್ರೆ ಭಯ, ಈಜ್ ಬರಲ್ಲ, ಅದಕ್ಕೆ ಭಯ. ನೋಡಿ, 1, 2, 3, 4, ಗೇಟ್ ಎತ್ತಿದಾರ ರೀ? ಇಲ್ಲ, 19ನೇ ಗೇಟು ಮೊನ್ನೆ ಹೊಡೆದಿತ್ತು. ಅದನ್ನೀಗ ರಿಪೇರಿ ಕೆಲಸ ಮಾಡಿ ಸರಿ ಮಾಡಿದ್ದಾರೆ. ಇವಾಗ ನೀರು ಬರ್ತಾ ಇದ್ದಾವಾ? ಬರ್ತಾ ಇದೆ ನೀರು? ಇಲ್ಲ, ನೀರು ಬರ್ತಾ ಇದೆ. ಸ್ಟಾಪ್ ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಓಕೆ, ನೀರೆಲ್ಲ ಕ್ಲೋಸ್ ಮಾಡಿದ್ದಾರೆ, ಕಾಣಿಸಲ್ಲ. 19 ಗೇಟು ಬ್ರೇಕ್ ಡೌನ್ ಆಗಿತ್ತು. ಅದನ್ನು ಈಗ ರಿಪೇರಿ ಮಾಡಿ ಸಕ್ಸಸ್ ಆಗಿ ಕೂರಿಸಿದ್ದಾರೆ ಗೇಟ್ನ. ಓಕೆ,
ಎಲ್ಲೂ ಪೋಲ್ ಆಗೋದಿಲ್ಲ, ಎಲ್ಲೂ ಹಾಳಾಗೋದಿಲ್ಲ ನೋಡಿ. ಬಟ್ ನಂಗೆ ಒಂದೇ ಒಂದು ಬೇಜಾರು, ಏನು ಡಿಸ್ಟಿಕ್ ಅವರಾಗಿ ಒಂದ್ಸತಿ ನಮ್ಗೆ ಅಲ್ಲಿ ಹೋಗಿ ಬಿಡೋದೇ ಇಲ್ಲ ನಿಜ ಫ್ರೆಂಡ್ಸ್. ಅದೇ ಬೇಜಾರು. ಹಾ ನೋಡಿ ನೀರೆಲ್ಲ ಹೆಂಗ್ ಬರ್ತಾ ಇದೆ ಅಂದ್ರೆ ಯಪ್ಪ, ಏನರಿ ನೀರು ಸಖತ್ತಾಗಿದೆ ಎಲ್ಲನೂ. ಅದಕ್ಕೆ ಹೇಳಿದ್ರೆ ನಾನು ಬರೋದಿಲ್ಲ, ನನಗೆ ಹಿಂಗೆ ಮಾಡಿರ್ತಾಳೆ ಏನಾದ್ರು. ಇರ್ಲಿ, ಇವೆಲ್ಲ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿರ್ತವೆ. ಅದನ್ನೆಲ್ಲ ಹಿಂಗೆ ಅನ್ಕೊಂಡ್ರೆ ಹೆಂಗೆ ಅಲ್ವಾ? ಅಲ್ಲಿ ಹಾಂ, ವೆರಿ ಗುಡ್. ಇದನ್ನೆಲ್ಲ ಈ ಎಂಜಾಯ್ಮೆಂಟ್ ಎಲ್ಲ ದುಡ್ಡು ಕೊಡ್ಕೊಳಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಯಾವಾಗ ಏನು ಮಾಡ್ಬೇಕು ಅನ್ಸುತ್ತೋ ಅವಾಗ ಮಾಡಿಬಿಡ್ಬೇಕು. ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು ಅವೆಲ್ಲ ಅನ್ಬಾರ್ದು. ಅಲ್ಲಿ ತನಕ ನಾನು ಅಲ್ಲಿ ತನಕ ಅಲ್ಲಿಗೂ ಬಿಡಲ್ಲ. ಬಿಡೋದಿಲ್ಲ. KRS ಎಂದು ಸಂಕ್ಷಿಪ್ತವಾಗಿ ಹೇಳುವ ಕೃಷ್ಣರಾಜಸಾಗರ ಕರ್ನಾಟಕದ ಮೊದಲ ಅಣೆಕಟ್ಟು. ಇದು ಸರ್ ಎಂ ವಿಶ್ವೇಶ್ವರಯ್ಯನವರ ಪರಿಶ್ರಮದಿಂದ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರೋತ್ಸಾಹದಿಂದ ಕಟ್ಟಲಾಗಿತ್ತು. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಈ ಅಣೆಕಟ್ಟು 1932ರಲ್ಲಿ ಕಾರ್ಯಾರಂಭ ಮಾಡಿತ್ತು. ಇದರ ಎತ್ತರ 124 ಅಡಿ, ಉದ್ದ 3.5 ಕಿಲೋಮೀಟರ್ ಆಗಿದೆ. ಹಾಗೆಯೇ ಈ ತುಂಗಾಭದ್ರೆಯ ಅಣೆಕಟ್ಟು ಕೃಷ್ಣಾ ನದಿಯ ಉಪನದಿಯಾದ ತುಂಗಾಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ತುಂಗಾಭದ್ರಾ ನದಿ ಅಣೆಕಟ್ಟನ್ನು ಪಂಪಸಾಗರ ಎಂದು ಕೂಡ ಕರೆಯುತ್ತಾರೆ. ತುಂಗಾಭದ್ರಾ ಅಣೆಕಟ್ಟು ಎಂದು ಹೆಸರು ಕೇಳಿದರೆ ಸಾಕು, ಅದೆಷ್ಟೋ ಜನರ ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತದೆ. ಕಾರಣ, ಸುಮಾರು 150 ವರ್ಷಗಳ ಬರಗಾಲದಿಂದ ಬರಡಾಗಿದ್ದ ಈ ಭೂಮಿಯು ಇಂದು ಹಚ್ಚ ಹಸಿರಿನ ನಾಡಾಗಿದೆ. ಈ ಅಣೆಕಟ್ಟು ಹೊಸಪೇಟೆ ಮತ್ತು ಮುನಿರಾಬಾದ್ 76 ನಡೆಯ ದಕ್ಷಿಣ ಭಾರತದಲ್ಲಿ ಭೀಕರ ಬರಗಾಲದ ಎದುರಾಗಿತ್ತು. ಈ ಅವಧಿಯಲ್ಲಿ ಬಳ್ಳಾರಿ, ರಾಯಚೂರು, ಕರ್ನೂಲು ಹಾಗೂ ಅನೇಕ ಜಿಲ್ಲೆಗಳು ಸೇರಿದಂತೆ ಮಳೆಯ ಅಭಾವದಿಂದ ಬೆಳೆಯ ನಾಶವಾಗಿ ಜನರಿಗೆ ಮತ್ತು ಜಾನುವಾರುಗಳಿಗೆ ಅನ್ನ ನೀರಿಲ್ಲದೆ ಜೀವಂತ ಅಸ್ಥಿಪಂಜರವಾಗಿ ಪ್ರಾಣ ಬಿಟ್ಟಿದ್ದರು. ಮಲೇರಿಯಾ, ಪ್ಲೇಗ್, ಕಾಲರನಂತಹ ಮಹಾಮಾರಿ ರೋಗಗಳ ಕಾಟದಿಂದ ಸತ್ತ ಜನರಿಂದ ಊರು ಕೆರೆಗಳು ತುಂಬ ಹೋಗಿದ್ದವು. ಇದೇ ಕಾರಣ 1902ರಲ್ಲಿ ಮದ್ರಾಸ್ ಸರ್ಕಾರವು ಮುಖ್ಯ ಇಂಜಿನಿಯರ್ ಆಗಿದ್ದ ಕರ್ನಲ್ ಸ್ಮಾರ್ಟ್ ಅವರು ತುಂಗಭದ್ರಾ ಅಣೆಕಟ್ಟಿನ ನಿರ್ಮಾಣಕ್ಕಾಗಿ ವಿವರವಾದ ವರದಿಯನ್ನು ನೀರಾವರಿ ಆಯೋಗಕ್ಕೆ ಸಲ್ಲಿಸುತ್ತಾರೆ. ಆದರೆ ಅದು ಕೂಡ ಕಾರ್ಯರೂಪಕ್ಕೆ ಬರುವುದಿಲ್ಲ. ನಂತರ ಬಂದ ಮುಖ್ಯ ಇಂಜಿನಿಯರ್ ಮೆಕ್ವೆಂಜಿ ಅವರು ಹೊಸಪೇಟೆಯ ಪಕ್ಕದಲ್ಲಿದ್ದ ಮಲ್ಲಾಪುರದ 2 ಗುಡ್ಡಗಳ ನಡುವೆ ಅಣೆಕಟ್ಟನ್ನು ನಿರ್ಮಿಸಬೇಕೆಂದು ಬ್ರಿಟಿಷ್ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತಾರೆ. ಮುಂಬೈ ಪ್ರಾಂತ್ಯದ ಸರ್ಕಾರ, ಮೈಸೂರು ರಾಜರ ಸರ್ಕಾರ, ಹೈದರಾಬಾದ್ ನಿಜಾಂ ಸರ್ಕಾರ ಮತ್ತು ಮದ್ರಾಸ್ ಪ್ರಾಂತ್ಯ ಸರ್ಕಾರ, ಈ 4 ಸರ್ಕಾರ ತಮ್ಮ ತಮ್ಮ ಹಿತಾಸಕ್ತಕ್ಕೆ ಅನುಗುಣವಾಗಿ ಅಣೆಕಟ್ಟನ್ನು ನಿರ್ಮಿಸಬೇಕೆಂದು ಪಟ್ಟ ಹಿಡಿಯುತ್ತವೆ. ಇವರುಗಳ ಕಚ್ಚಾಟದಿಂದ ಅಣೆಕಟ್ಟಿನ ಕೆಲಸ ಮೂಲೆ ಗುಂಪಾಗಿ ಹೋಗುತ್ತದೆ. ಆದರೆ ಫೆಬ್ರವರಿ 28, 1945ರಂದು ಇಂದಿನ ಮುನಿರಾಬಾದ್ ಬಳಿ ಹೈದರಾಬಾದ್ ನಿಜಾಮ ಇತ್ತ ಹೊಸಪೇಟೆ ಕಡೆ ಮದ್ರಾಸ್ ಪ್ರಾಂತ್ಯ ಸರ್ಕಾರದ ಗವರ್ನರ್ ಆಗಿದ್ದ ಆರ್ಥರ್ ಹೋಪ್ ಹಡಗೋಲನ್ನು ಹಾಕಿ ಈ ಯೋಜನೆಯನ್ನು ಉದ್ಘಾಟಿಸುತ್ತಾರೆ. ಮುಂದೆ ತಿರುಮಲ ಅಯ್ಯಂಗಾರ್ ಅವರ ನೇತೃತ್ವದಲ್ಲಿ ನಿರ್ಮಾಣ ಕಾರ್ಯ ಭರದಿಂದ ಆರಂಭವಾಗುತ್ತದೆ. ಆದರೆ ನಿರ್ಮಾಣದ ವಸ್ತುಗಳ ಬಳಕೆಯ ವಿವಾದ, ನಿಜಾಮರ ಆಳ್ವಿಕೆಯ ಅಂತ್ಯ, ಭಾರತ ದೇಶಕ್ಕೆ ದೊರೆತಂತ ಸ್ವಾತಂತ್ರ್ಯ, ಬದಲಾದ ಆಡಳಿತ ಮುಂತಾದ ಕಾರಣಗಳಿಂದ ಈ ಯೋಜನೆ ಕುಂಟುತ್ತಾ ಸಾಗುತ್ತದೆ. ಮುಂದೆ ಸರ್ ಎಂ ವಿಶ್ವೇಶ್ವರಯ್ಯ ನೇತೃತ್ವದ ಇಂಜಿನಿಯರ್ಗಳ ಮಂಡಳಿಯ ಮೇಲ್ವಿಚಾರಣದಲ್ಲಿ ಪುನಃ ನಿರ್ಮಾಣದ ಕಾರ್ಯ ಭರದಿಂದ ಸಾಗುತ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ 90 ಗ್ರಾಮಗಳು ಮುಳುಗಡೆಯಾಗಿ 55,000 ಜನರನ್ನು ಸ್ಥಳಾಂತರಿಸಿಕೊಳ್ಳಲಾಗುತ್ತದೆ. 1953ರಲ್ಲಿ ಮೊದಲ ಬಾರಿಗೆ ಕಾಲುವೆ ನೀರನ್ನು ಹರಿದು 106 ಕಿಲೋಮೀಟರ್ ಉದ್ದದ 3 ಕಾಲುವೆಗಳ ನಿರ್ಮಾಣವು ಮುಂದುವರೆದು 1960ರ ವೇಳೆಗೆ ಸಂಪೂರ್ಣವಾಗುತ್ತದೆ. ಈಗಿನ ಹಾಗೆ ಅತ್ಯಾಧುನಿಕ ಯಂತ್ರಗಳು ಇಲ್ಲದೆ 340 ಕಿಲೋಮೀಟರ್ ಉದ್ದದ ಕಾಲುವೆಯ ನಿರ್ಮಾಣಕ್ಕೆ ಮಾನವ ಶಕ್ತಿಯೇ ಬಳಕೆಯಾಗುತ್ತದೆ. ಕಲ್ಲು ಗುಡ್ಡಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಸುರಂಗವನ್ನು ಕೊರೆದು ಕಾಲುವೆ ನಿರ್ಮಾಣ ಮಾಡಿದರು. ಕಠಿಣ ಸವಾಲುಗಳನ್ನು ಎದುರಿಸಿ ಅಣೆಕಟ್ಟನ್ನು ನಿರ್ಮಿಸಿದ ತಿರುಮಲ ಅಯ್ಯಂಗಾರ್ ಆಧುನಿಕ ಭಗೀರಥನೆಂದೇ ಕರೆಯಲಾಗುತ್ತದೆ. ಇವರ ಪರಿಶ್ರಮದಿಂದ ಬರಡು ಭೂಮಿ ಎಂದಾಗಿದ್ದ
ಬಳ್ಳಾರಿ, ರಾಯಚೂರು, ಕರ್ನೂಲ್, ಅನಂತಪುರ್, ಮೆಹಬೂಬ್ ನಗರದ ಸುಮಾರು 16 ಲಕ್ಷ ಎಕರೆಯಲ್ಲಿ ಭತ್ತ, ಬಾಳೆ, ಕಬ್ಬು ಬೆಳೆಯಲಾಗುತ್ತಿದೆ. ಗಂಗಾವತಿ, ಸಿರುಗುಪ್ಪ, ಸಿಂಧನೂರು ಪ್ರದೇಶಗಳನ್ನು ಇದೇ ಕಾರಣಕ್ಕೆ ಭತ್ತದ ಕಣಜ ಎಂದು ಕರೆಯುತ್ತಿದ್ದಾರೆ. 1 ಕೋಟಿಗೂ ಅಧಿಕ ಜನರು ತುಂಗಭದ್ರಾ ನೀರನ್ನು ಬಳಸ್ತಾ ಇದ್ದಾರೆ. ಅನೇಕ ಸಕ್ಕರೆ ಕಾರ್ಖಾನೆಗಳು, ಅಕ್ಕಿಯ ಗಿರಣಿಗಳು, ವಿವಿಧ ಕೈಗಾರಿಕೆಗಳು ಈ ಜಿಲ್ಲೆಯಲ್ಲಿ ನೆಲೆಯೂರಿವೆ. ಮೀನುಗಾರಿಕೆ ಬಂದು ದೊಡ್ಡ ಉದ್ಯಮವಾಗಿ ಈ ನದಿ ಭಾಗದಲ್ಲಿ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ. ಈ ಸಮೃದ್ಧಿಗೆ ಕಾರಣರಾದಂತಹ ತಿರುಮಲ ಅಯ್ಯಂಗಾರ್ ಅವರ ಪ್ರತಿಮೆಯನ್ನು ಕೆಲ ರೈತರು ಸೇರಿ ಅಣೆಕಟ್ಟಿನ ಹೊಲದಂಡೆಯಲ್ಲಿ ನಿರ್ಮಿಸಿದ್ದಾರೆ. ತುಂಗಭದ್ರಾ ಅಣೆಕಟ್ಟು 133 TMC ಸಾಮರ್ಥ್ಯದ ಜಲಾಶಯದಲ್ಲಿ ಇಂದು 30 TMC ಅಷ್ಟು ಊರು ತುಂಬಿದೆ ಎಂದು ಹೇಳಲಾಗುತ್ತಿದೆ. ನಮ್ಮ ತುಂಗಭದ್ರಾ ಡ್ಯಾಮ್ನ ಬಗ್ಗೆ ಇನ್ನು ಹೇಳ್ತಾ ಹೋದಾಗೆಲ್ಲ ತುಂಬಾ ಇದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಬಂದು ವಿಸಿಟ್ ಕೊಟ್ಟು ಹೋಗಿ ನೋಡಿ. ಅದು ಒಂದೇ ದಿನಕ್ಕೆ ನೋಡುವಂಥ ಪ್ಲೇಸ್ ಕೂಡ ಅಲ್ಲ. ಪಕ್ಕಕ್ಕೆ ಸುತ್ತಮುತ್ತ ಗಿಡಗಳಿದ್ದಾವೆ, ಪಾರ್ಕ್ಗಳಿದ್ದಾವೆ. ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಇದೆ. ಹಂಪಿ ನೋಡಬೇಕು ಅಂದರೆ 2 ಕಣ್ಣು ಸಾಲದು ನೋಡಿ, ಅಷ್ಟು ಚೆನ್ನಾಗಿದೆ. ಈ ಕಡೆ ಇರ್ತಕ್ಕಂಥ ನಾವೇ ಧನ್ಯರು ಹೇಳಬೇಕಂದ್ರೆ, ಅಷ್ಟು ಚೆನ್ನಾಗಿದೆ ನಮ್ಮ ಕಡೆ. ದೇವಸ್ಥಾನಗಳಾಗಿರ್ಬೋದು, ನೋಡ್ತಕ್ಕಂಥ ಪ್ಲೇಸಸ್ ಆಗಿರ್ಬೋದು, ಇಷ್ಟು ಚೆನ್ನಾಗಿದೆ ಅಂದರೆ ಒಂದು ಸಲ ವಿಸಿಟ್ ಕೊಡಿ ನೀವು ಹೊಸಪೇಟೆಗೆ ಮತ್ತು ಹಂಪಿಗೆ ಕಡೆಗೆಲ್ಲ. ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ಎಲ್ಲ ಕಡೆನೂ ಹಚ್ಚ ಹಸಿರವಾಗಿದೆ ನೋಡಿ. ಒಳಗಡೆ ಹೋದರೆ ಇನ್ನೂ ತುಂಬಾ ಚೆನ್ನಾಗಿದೆ. ಬಟ್ ನಾವೆಲ್ಲ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಆಲ್ರೆಡಿ ಆಗ್ತಾ ಬರ್ತಿದೆ. ಹಾಗೆ ಮಳೆಯಲ್ಲಿ ಕೂಡ ತುಂಬ ನೆಂದಿರೋ ಕಾರಣ ಸ್ವಲ್ಪ ಬಿಸಿ ಬಿಸಿಯಾಗಿ ಟೀ ಕುಡಿಯೋಣ ಅಂತ ಕೂತ್ಕೊಂಡ್ವಿ. ಒಳಗಡೆ ಇನ್ನೂ 3D ಗೇಮ್ಸ್ ಎಲ್ಲ ಇತ್ತು. ನಾವು ಟೈಮ್ ಇದ್ದಿದ್ರೆ ಬಟ್ಟೆ ಒದ್ದೆ ಆಗಿಲ್ಲ ಅಂದಿದ್ರೆ ಹೋಗಿ 3D ಗೇಮ್ಸ್ ಆಗಿರ್ಬೋದು. ನಿಮಗೇನು ತುಂಬಾ ತೋರಿಸ್ತಾ ಇದ್ದೆ, ಬಟ್ ಏನೂ ತೋರ್ಸೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನಮಗೂ ಆಗಲೇ ಮಗಳು ಫೋನ್ ಮಾಡ್ತಾಯಿದ್ದು. ಸೊ ಹಂಗಾಗಿ ನಾವಿನ್ನು ಅಲ್ಲಿ ನಿಂತ್ಕೊಳ್ಳೋದು ಬೇಡ, ಯಾಕಂದರೆ ಬಟ್ಟೆ ಕೂಡ ತುಂಬ ಒದ್ದೆ ಆಗಿದೆ, ಚಳಿ ಆಗಿದೆ ಅಂತೇಳಿ ಬಂದುಬಿಟ್ವಿ. ಫೈನಲಿ ಹೊಸಪೇಟೆ ಬಗ್ಗೆ, ತುಂಗಭದ್ರಾ ಡ್ಯಾಮ್ ಬಗ್ಗೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಿಮಗೆ ತಿಳಿಸಿದ್ದೀನಿ. ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ನಾನು ಈಗಿನೂ ತಿಳ್ಕೊತಾ ಇದ್ದೀನಿ. ಬಟ್ ನಮ್ಮ ಹೊಸಪೇಟೆ ಅಲ್ವಾ, ನಮ್ಮ ತುಂಗಭದ್ರಾ ಡ್ಯಾಮ್ ಅಲ್ವಾ, ನಾವು ಆಲ್ರೆಡಿ ನೋಡಿದ್ದೀವಿ. ಹಾಗೆ ಇಲ್ಲಿ ಚಿಲ್ಡ್ರನ್ಗೆ ಅಂತೇಳಿ, ಮಕ್ಕಳಿಗೆ ಅಂತೇಳಿ ಕೂಡ ಪಾರ್ಕ್ ಇದ್ದಾವೆ. ಅಲ್ಲಿ ಬಂದು ಗೇಮ್ಸ್ ಎಲ್ಲ ಆಡ್ಬೋದು ನೀವು ಸಂಜೆ ಟೈಮಲ್ಲಿ. ಟೈಮ್ ಪಾಸ್ ಆಗುತ್ತೆ. ಹಾಗೆ ಹೊಟ್ಟೆ ಹಶ್ವಾಗಿದೆ ಅಂತೇಳ್ಬಿಟ್ಟು ನಾವು ಕೂಡ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಬಟ್ ಈಗ ಏನಾದರೂ ತಿನ್ನೋದಂದರೆ ಅದೇ ಪಿಜ್ಜಾ, ಪಾನಿಪುರಿ ಆ ಥರನೇ ತಿನ್ನಬೇಕು. ಸೊ ನಾವು ಪಿಜ್ಜಾನೇ ತಿನ್ಕೊಂಡು ಹೋದ್ವಿ ನೋಡಿ. ಅದರಲ್ಲೂ ನಾನು ನನ್ನ ತಮ್ಮ ಜಗಳ ಆಡ್ತಾನೆ ತಿಂತಿರ್ತೀವಿ. ಎಲ್ಲಿ ಹೋದರೂ ಜಗಳ ನಾನು ನನ್ನ ತಮ್ಮ. ಹೌದು, ಜಗಳ ಎಲ್ಲಿ ಇರುತ್ತೋ ಅಲ್ಲಿ ಪ್ರೀತಿ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅದು ನಮ್ಮ ತಮ್ಮ ಯಾವಾಗಲೂ ಜಗಳ ಮಾಡ್ತಾ ಇರ್ತೀವಿ, ಯಾವಾಗಲೂ ಪ್ರೀತಿಯಿಂದ ಇರ್ತೀವಿ. ಫೈನಲಿ ಎಲ್ಲ ಮುಗೀತು. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ದಯವಿಟ್ಟು ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದಲ್ಲಿ, ನಾನು ತಪ್ಪಾಗಿ ಹೇಳಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ.